ಮಹಾರಾಷ್ಟ್ರದ ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಜಿತ್ ಪವಾರ್ ನಿಧನದ ಬಳಿಕ ತೆರವಾಗಿದ್ದಂಥ ಡಿಸಿಎಂ ಹುದ್ದೆ ಅದು. ಅಜಿತ್ ಪವಾರ್ ನಿಧನದ ಬಳಿಕ ಅಂದರೆ 4 ದಿನಗಳ ಬಳಿಕ ಪತ್ನಿ ಸುನೇತ್ರಾ ಪವಾರ್ ಅವರಿಗೆ ಡಿಸಿಎಂ ಪಟ್ಟವನ್ನು ನೀಡಲಾಗಿದೆ. ಮಹಾರಾಷ್ಟ್ರದ ಮೊದಲ ಮಹಿಳಾ ಡಿಸಿಎಂ ಅಂತ ಹೇಳಿ ಸುನೇತ್ರಾ ಪವಾರ್ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಅಜಿತ್ ದಾದಾ ಅಮರ್ ರಹೇ ಘೋಷಣೆ ಕೂಗಿದೆ. ಅಬಕಾರಿ ಮತ್ತು ಕ್ರೀಡಾ ಖಾತೆಯನ್ನು ನಿರ್ವಹಿಸ್ತಾರೆ ಸುನೇತ್ರಾ ಪವಾರ್. ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಶರದ್ ಪವಾರ್. ಇನ್ನು ಪ್ರಮಾಣ ವಚನ ಸಮಾರಂಭಕ್ಕೆ ಎನ್ಸಿಪಿ ವರಿಷ್ಠ ಶರದ್ ಪವಾರ್ ಗೈರಾಗಿದ್ದಾರೆ. ಅಲ್ಲಿಗೆ ಅವರ ಅಸಮಾಧಾನ ಇದೆ ಅನ್ನೋದು ಗೊತ್ತಾಗುತ್ತೆ. ಸದ್ಯ ರಾಜ್ಯಸಭಾ ಸಂಸದೆಯಾಗಿದ್ದಾರೆ ಸುನೇತ್ರಾ ಪವಾರ್. ಬಾರಾಮತಿ ಉಪಚುನಾವಣೆಯಲ್ಲಿ ಸುನೇತ್ರಾ ಸ್ಪರ್ಧೆ ಸಾಧ್ಯತೆ ಇದೆ.